ಹಾಯ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಬಟ್ ಇವತ್ತು ಏನು ಹೇಳಕ್ಕೆ ಬಂದೀನಿ ಅಂತಂದ್ರೆ, ನಾನು ಇನ್ಸ್ಟಾಗ್ರಾಮ್ನಾಗ ವಿಡಿಯೋ ಮಾಡ್ಕೊಂತೆ ಯೂಟ್ಯೂಬ್ನಾಗ ಮಾಡಂತ ನಮ್ಮ ದೋಸ್ತ್ ಹೇಳಕತ್ತಾನ. ನನಗೆ ಯೂಟ್ಯೂಬ್ನಾಗ ಲಾಂಗ್ ವಿಡಿಯೋ ಮಾಡ್ಕೋದು ಆಗಲ್ಲಾಗ್ಯದ. ಸೊ ಇನ್ಸ್ಟಾಗ್ರಾಮ್ ಬಿಡಬೇಕು, ಬಿಟ್ಟು ಸುಮ್ಮನೆ ಯೂಟ್ಯೂಬ್ನಾಗ ಏನ್ರಿ ಫೋಕಸ್ ಮಾಡ್ಬೇಕು ಅಂತ ಅನ್ನಕತ್ತಾನ. ಬಟ್ ಏನು ಮಾಡ್ಬೇಕು, ಅದ್ರ ಸಲಿಂದ ಐಫೋನ್ ತೊಗೊಂಬಂದೀನಿ. ಬಟ್ ಅಂದ್ರೂ ವಿಡಿಯೋ ಕ್ಲಾರಿಟಿ ಸಲಿಂದ ಐಫೋನ್ ತೊಗೊಂಬಂದೀನಿ. ಬಟ್ ವಿಡಿಯೋನು ಮಾಡಂಗೆ ಅನ್ಸಲಾಗ್ಯದ. ಯಾಕೆ ಹಿಂಗೆ ಆಗ್ತದ, ಒಂದು 4 ದಿನ ಏನು ಅನ್ನಿಸ್ತದ ವಿಡಿಯೋ ಮಾಡ್ಬೇಕಪ್ಪ, ಏನೋ ಒಂದು ಮಾಡ್ಕೋಬೇಕು ಹಂಗಂತ ಅನ್ನಿಸ್ತದೆ. ಇನ್ನೊಂದು 4 ದಿನ ಆಗೋಣ ಏನು ಅನ್ನಿಸ್ತದ, ಎಲ್ಲಿ ಮಾಡ್ಬೇಕು ಏನು ಬಿಡ್ಬೇಕು ಹೊಟ್ಟೆ ಒಂದು ತಿಳಿಯಲಾಗ್ಯದ, ಹೆಂಗೆ ಮಾಡ್ಬೇಕು. ಐಫೋನ್ ತೊಗೊಂಬಂದೀನಿ. ಐಫೋನ್ ತೊಗೊಂಬಂದು ಮತ್ತು ಸೋಮವಾರ ತೊಗೊಂಬಂದು ಇಲ್ಲಿ ತನಕ ಆದರೂ ಒಂದು ವಿಡಿಯೋನೂ ಮಾಡಿಲ್ಲ. ಇದ್ರೊಳಗೆ ಯಾರ್ದಾರ ಎಡಿಟಿಂಗ್ ಇತ್ತ ಎಡಿಟಿಂಗ್ ಮಾಡಿದ್ನಿ. ಎಡಿಟಿಂಗ್ ಇದ್ಲಿಕ್ಕಂದ್ರೆ ಯಾರನ್ನೂ ಎಡಿಟಿಂಗ್ ಮಾಡಲ್ಲ. ಒಬ್ಬ ಅಣ್ಣ ಅದನ, ಅವನ ಎಡಿಟಿಂಗ್ ಮಾಡಂತ ಆಗ್ತಾನ. ಅವ್ನಿಗೆ ಇಷ್ಟು ಎಡಿಟಿಂಗ್ ಮಾಡಿಕೆ ಕೊಟ್ಬಿಟ್ನಿ, ಮುಗಿದೋಯ್ತು. ಅಷ್ಟೇ ಆಗ್ಯದ. ಐಫೋನ್ ತೊಗೊಂಬಂದೀನಿ. ವಿಡಿಯೋ ಕ್ಲಾರಿಟಿ ಸಲಿಂದ ಐಫೋನ್ ತೊಗೊಂಬಂದೀನಿ. ಬಟ್ ವಿಡಿಯೋನೇ ಮಾಡಲಾಗೀನಿ. ವಿಡಿಯೋ ಕ್ಲಾರಿಟಿ ಅದ ಇದ್ರಾಗ, ನೋಡು. ವಿಡಿಯೋ ಕ್ಲಾರಿಟಿ ಅದ, ಫಸ್ಟ್ ಕ್ಲಾಸ್ ಕ್ಲಾರಿಟಿ ಅದ ಇದ್ರೊಳಗೆ. ಬಟ್ ಏನು ಮಾಡ್ಬೇಕು ಅನ್ನೋದು 4K ಕ್ಲಾರಿಟಿ ತನಕ ಬರುತ್ತೆ ಇದ್ರೊಳಗೆ. ಐಫೋನ್ 12 ಮಿನಿ ಇದೆ. ಐಫೋನ್ 12 ನಾ ಹೊಸದೇನು ತೊಗೊಂಡಿಲ್ಲ, ಸೆಕೆಂಡ್ಸ್ನೇ ತೊಗೊಂಡಿನಿ. ಬಟ್ ಏನು ಮಾಡಬೇಕು ಅನ್ನೋದು ತಿಳಿಯಲಾಗ್ಯದ. ಮತ್ತು ವೈರ್ಲೆಸ್ ಚಾರ್ಜರ್ ಅದು ಇದಕ್ಕೆ. ಹೆಂಗು 12 ಇಂದ 5G ಇಂದ ಸ್ಟಾರ್ಟ್ ಇದೆ. 12 ಇಂದ 5G ಸ್ಟಾರ್ಟ್ ಆಗ್ತಾವ ಅಂತಂದ್ರೆ, ನಾ ಐಫೋನ್ 11 ತೊಗೋಬೇಕಂದಿದೆ. ಐಫೋನ್ 11 ಯಾಕೆ ತೊಗೋತಿ, 12 ತೊಗೊಂಬಿಡು, ಅಲ್ಲಿಂದ 5G ಸ್ಟಾರ್ಟ್ ಆಗ್ತದೆ. ಮತ್ತು 4G ತೊಗೊಂಡು ಏನು ಮಾಡ್ತಿ, ಆಲ್ರೆಡಿ 4G ಫೋನ್ ಅದಲ್ಲ ನಿನ್ನ ಬಲ್ಲಿ ಅಂತ ನಮ್ಮ ಅಣ್ಣವರು ನಮ್ಮ ಫ್ರೆಂಡ್ಸ್ ಹೇಳಿದ್ರು. ಮೊನ್ನೆ ಸೋಮವಾರ ಹೋಗಿ ಸೆಕೆಂಡ್ಸ್ನಾಗ ತೊಗೊಂಬಂದೀನಿ ಕ್ಯಾಶಿಫೈದಾಗ. ಸೊ ಇನ್ನು ಮುಂದೆ ಯೂಟ್ಯೂಬ್ ವಿಡಿಯೋ ಮಾಡ್ಬೇಕಂತಂದು ಮಾಡಾಕತ್ತೀನಿ. ಬಟ್ ಕೆಲ್ಸದ ಸಲುವಾಗಿ ಕಡೆ ಕೆಲಸ ಇದು ಮಾಡ್ಬೇಕು, ಕಡೆ ವಿಡಿಯೋ ಮಾಡ್ಬೇಕು ಅಂತ ಅನಿಸ್ಬಿಟ್ಟದ. ನೋಡ್ಬೇಕು, ಏನೋ ಒಂದು ಬೇರೆ ಡ್ರೀಮ್ ಐತಿ. ಐಫೋನ್ ತೊಗೋಬೇಕಂತ ನಾನೇನು ಇದು ಮಾಡಿಲ್ಲ. ಸೊ ಒಂದು ಗಾಡಿ, ನನ್ನ ಪಲ್ಸರ್ ಬೈಕ್ ಇತ್ತು, ಅದು ಬೇರೆ ಕಡೆ ಇತ್ತು, EMI ಮೇಲಿತ್ತು. 1 ವರ್ಷದ ಮೇಲೆ ಆಗಿತ್ತದು ಬೈಕ್. ಸ್ವಲ್ಪ ಬೇರೆ ಪ್ರಾಬ್ಲಮಿಂದ ಬೇರೆಯವ್ರ ಕಡೆ ಇತ್ತು. ಸೊ ಅದ್ರ ಸಲಿಂದೇ ಬಿಟ್ಟಿದ್ದೆ ನಾನು ಇಷ್ಟು ದಿನ ವಿಡಿಯೋ ಮಾಡೋದು ಬಿಡು. ಮೊನ್ನೆ ಶನಿವಾರ ಕೊಡ್ತೀನಿ ಅಂತ ಹೇಳಿದ್ರು ಬೈಕ್. ಸರಿ ಬೈಕ್ ಕೊಡ್ತಾರ ಅಂತಂದು ಒಂದು 15-20 ಸಾವಿರ, ಒಂದು 10 ಸಾವಿರ ಕೇಳಿದ್ರು. ಒಂದು 15-20 ಸಾವಿರ ಇದು ಮಾಡಿದ್ದೆ, ನಾನು ಇಟ್ಕೊಂಡಿದ್ದೆ. ಆಮೇಲೆ ಏನಾಯ್ತು, ಬೈಕ್ ಅವರು ಗುರುವಾರ ಫೋನ್ ಹಚ್ಚಿ ಬೈಕ್ ಫೈನಾನ್ಸ್ದವ್ರು ತೊಗೊಂಡು ಹೋಗ್ಯಾರ ಅಂತಂದ್ರೆ, ಫೈನಾನ್ಸ್ದವ್ರು ತೊಗೊಂಡು ಹೋಗ್ಯಾರ ಮತ್ತೇನು ಮಾಡೋದು, ಸುಮ್ಮನೆ ಫೈನಾನ್ಸ್ದವ್ರಿಗೆ ಇದು ಮಾಡ್ಬೇಕ. ಮತ್ತು 1 ವರ್ಷ, 16 ತಿಂಗಳಾಯ್ತು ಬೈಕ್ ತೊಗೊಂಡು, 1 ವರ್ಷದ ಮೇಲೆ ಆಯಿತು. ಅಂದ್ರೂ ಆ ಬೈಕ್ ಅವ್ರು ಕೊಡ್ತೀನಿ ಅಂತಂದ್ರು. ಹಿಂಗೆ ಸೆಂಟ್ರ್ ಇದ್ದವರು ಅವ್ರ ಹತ್ರ ಕೊಟ್ಟು ತೊಗೊಂಬಂದು, ಅವರು 1-2 ತಿಂಗಳು ತೊಗೊಂಡು ತಿರುಗಾಡಿ ಆ ಫೈನಾನ್ಸ್ದವ್ರ ಕೈಯಾಗ ಸಿಗಿಬಿಳಿಸಿ ಹಂಗೆ ಮಾಡಿಬಿಟ್ರೆ, ನಾನು ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ನಮ್ಮ ಮಾವನು ಅಂದ, ಆ ಬೈಕಿಗೆ 85 ಸಾವಿರ ಕೊಟ್ಟು ತೊಗೋತೀವಿ, ಮತ್ತು ಈಗ EMI 85 ಸಾವಿರ ಓವರ್ ಡ್ಯೂ ಅದ, ಯಾಕೆ ತೊಗೋತಿ, ಹೊಸದೇ ತೊಗೋ ಅಂತಂದ್ರೆ. ಸೊ ಅದ್ರ ಸಲಿಂದ ಬೈಕ್ ಎದಕ್ಕೆ ಬೇಕು, ಫೋನ್ ಆದ್ರೂ ತೊಗೋಬೇಕು ಅನ್ನೋ ಆ ಬೈಕ್ ತರಾಕಂತ ಇಟ್ಟಿರಕನಾಗೆ ಈ ಫೋನ್ ತೊಗೊಂಬಂದಿನಿ. ತೊಗೊಂಡು ಬಂದು ವಿಡಿಯೋ ಮಾಡ್ಬೇಕಂತ ಅನ್ನಿಸ್ತದ ಒಂದು ಸೈಡ್. ಆಮೇಲೆ ಎಡಿಟಿಂಗ್ ಒಂದು ಸ್ವಲ್ಪ ಎಡಿಟಿಂಗ್ ಏನು ಹಂಗೆ ಮಾಡ್ಕೋತೀನಿ ಬಿಡ. ನಾನು ಯಾವ ಥರ ಬೇಕು ಎಡಿಟಿಂಗ್ ನಾನು ಮಾಡ್ಕೋತೀನಿ. ಎಡಿಟಿಂಗ್ದೇನು ಪ್ರಾಬ್ಲಮ್ ಇಲ್ಲ ನನಗೆ. ಯಾವ ಥರ ಬೇಕು, ಯಾವ ಕ್ವಾಲಿಟಿನೇ ಬೇಕು ಎಡಿಟಿಂಗ್ ಮಾಡ್ಕೋತೀನಿ. ಮೊದಲಾದ್ರೆ ರಿಯಲ್ಮಿ ಫೋನ್ಯಾಗ ಮಾಡ್ತಿದ್ದೆ. ಇವಾಗ ಕ್ಲಾರಿಟಿ ಬೇಕಂತಂದು ಈ ಫೋನ್ ತೊಗೊಂಬಂದಿನಿ. ಮತ್ತೇನು ಹೇಳ್ಬೇಕಂದ್ರೆ, ಈಗ ಹೆಂಗೆ ಮಾಡ್ಬೇಕು ಕಂಟೆಂಟ ಅನ್ನೋದು ಯೋಚನೆ ಆಗ್ಬಿಟ್ಟದ. ನಮ್ಮ ದೋಸ್ತು ನಿನ್ನೆ ಬಾ ಅಂತೇಳಿದ್ದ, ಏನೋ ಒಂದು ವಿಡಿಯೋ ಅದ ಮಾಡ್ಕೊಂಡು ಹೋಗೋ, ಒಂದು ಶಾರ್ಟ್ ವಿಡಿಯೋ ಅದ ಮಾಡಿಕೆ ಅಪ್ಲೋಡ್ ಮಾಡೋಣ ಬಾ ಅಂತಂದಿದ್ದೆ. ನಾನು ಸ್ವಲ್ಪ ಕೆಲಸದಾಗ, ನನ್ನ ಕೆಲಸದಾಗ ಇದು ಇದ್ದೆ, ಅದ್ರ ಸಲಿಂದ ಅಲ್ಲಿಗೆ ಹೋಗಿಲ್ಲ. ಮತ್ತು ಆ ಕಡೆ ಫೋನ್ ಹಚ್ಚಿಕೆ ಬಾಲಿ ಇವತ್ತರ ತಿಂದ, ಇವತ್ತೆಲ್ಲಿ ಬರ್ಬೇಕಪ್ಪ, ಆಗಲ್ಲ, ಇದೆ ಯೂಟ್ಯೂಬ್ ವಿಡಿಯೋ ಮಾಡಾಕತ್ತೀನಿ ಈಗಂತಂದು ಅವನಿಗೆ ಫೋನ್ ಹಚ್ಚಂದೆ. ಮಾತಾಡಿ ಹಿಂಗೆ ಕೂತಿದ್ದೆ. ಸುಮ್ಮನೆ ಯಾಕಪ್ಪ ಒಂದು ಯೂಟ್ಯೂಬ್ ಡೈಲಿ ಏನೇ ಇರ್ಲಾಕ ಅಂತಂದು
ಏನೇ ಇರಲಿ ಬಿಡಲಿ ಸುಮ್ಮನೊಂದು ವಿಡಿಯೋ ಯಾವಾಗ ವಾರಕ್ಕೆ ಒಂದಲ್ಲ ವಾರಕ್ಕೆ 2 ವಿಡಿಯೋ ಮಾಡ್ಕೊಂಡು ಹೋದ್ರೂ ಏನೋ ಒಂದು ರೀಚ್ ಆಗುತ್ತೆ ಅಂತಂದು ಅಷ್ಟು ಅಂದ್ಕೊಂಡಿನಿ. ಬಟ್ ನಾ ಮಾಡೋದು ಜೊಮ್ಯಾಟೊ ಅಂದ್ರೆ ನಮ್ದು ಈ ಕಡೆ ಜಲಹಳ್ಳಿ ಕ್ರಾಸ್ ಇದು ಬರುತ್ತೆ, ಅಲ್ಲೇ ನಾ ಕೆಲಸ ಮಾಡೋದು ಜಾಸ್ತಿ, ಅಲ್ಲೇ ಜಲಹಳ್ಳಿ ಕ್ರಾಸ್ ಹತ್ರ ಇರೋದು. ಸೊ ಸುಮ್ಮನೆ ಯಾವಾಗಾರೆ ಏನ್ರಿ ಎಲ್ಲ ಶಿವಂಗೆ ಬೆಟ್ಟಕ್ಕೆ ಹೋಗಿ ರಿವೀಲ್ ಮಾಡ್ಬೇಕಂತ ಮಾಡಿದ್ದೆ. ಬಟ್ ಇವಾಗ ಸದ್ಯದಾಗಲ್ಲೇನೋ ಒಂದು ಬಾಡಿ ಇದಾಗ ಮಿಸ್ಸಿಂಗ್ ಆಗ್ಯದ ಅಲ್ಲಿ ಹುಡುಕಾಡಕತ್ತಾರ. ಸೊ ಅಲ್ಲಿ ಹೋಗಕ್ಕೆ ಬರಲ್ಲ ಅಂತಂದು ಬೇಡ ಬಿಟ್ಟಿನಿ. ಸೊ ನನ್ನ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಫೋನ್ ತೊಗೊಂಬಂದೀನಿ, 20,000 mAh ಪವರ್ ಬ್ಯಾಂಕ್ ಅದ, ಮೊಬೈಲ್ ಸ್ಟ್ಯಾಂಡ್ ಅದ, ಮತ್ತು ಮೈಕ್ಗಳು ಎಲ್ಲ ಪ್ರತಿಯೊಂದು ತೊಗೊಂಬಂದೀನಿ. ಪ್ರತಿಯೊಂದು ತೊಗೊಂಬಂದ್ರೂ ಮಾಡೋಕ್ಕೆ ಮನ್ಸು ಬರಲ್ಲಾಗದೆ. ತೊಗೋಕ್ಕಿಂತ ಮುಂಚೆ ಈ ವಿಡಿಯೋ ಮಾಡಬೇಕು ಹಿಂಗೆ ಮಾಡ್ಬೇಕು ಅಂತ ಅನಿಸ್ತಿತ್ತು. ಸೊ ಇನ್ನೊಂದು ಮತ್ತು ಒಬ್ಬನೇ ಏನು ಮಾಡ್ಬೇಕಪ್ಪ, ಒಬ್ಬನ ಕೈಲಿ ಆಗಲ್ಲ ಅಂತಂದು ನಾ ಕೂತೀನಿ. ಇಲ್ಲ ಅಂದ್ರೆ ಯಾರೋ ನಮ್ಮ ಊರಾಗಿದ್ರೆ ನಮ್ಮ ತಮ್ಮದಿರಿದ್ರು, ಅವರಿದ್ರು ಇವರಿದ್ರು, ಯಾರಿಗಾರು ಬಾ ಅಂದ್ರೆ ಬಂದು ಕ್ಯಾಮ್ರಾ ಹಿಡಿತಿರು ಅಂದ್ರೆ ಇಲ್ಲಿ ಒಬ್ಬನೇ ಕ್ಯಾಮ್ರಾ ಹಿಡಿಬೇಕು, ಒಬ್ಬನೇ ವಿಡಿಯೋ ಮಾಡ್ಬೇಕಂದ್ರೆ ಅದು ಆಗಲ್ಲಾಗ್ಯದ. ಸೊ ಆದಷ್ಟು ಆದಂಗೆ ಆಗ್ತಂತಂದು ಕುಂತಂಗೆ ಡೈಲಿ ವಿಡಿಯೋ ಆಗ್ಲಕ್ಕ, ಇನ್ಸ್ಟಾಗ್ರಾಮ್ನಾಗ ಆಗ್ಲಕ್ಕ, ಯೂಟ್ಯೂಬ್ನಾಗ ಆಗ್ಲಕ್ಕ ಒಂದೊಂದು ವಿಡಿಯೋ ಹಾಕೋತದ್ರೆ ಯಾರ್ದೇನು ಆಗ್ತದೆ, ಒಂದು ತಗೋದು ರೀಚ್ ಆಗಲೇ ಬಿಡಲು. ನಮ್ಮ ಕೆಲಸ ನಾವು ಮಾಡೋದು, ನಮ್ಮ ಕೆಲಸ ನಾವು ಮಾಡಿ ತಾನೇ ಅದು ಸಕ್ಸಸ್ ಕಾಣಲಿ ಬಿಡಲಿ, ಅದು ಮುಂದೆ ನಮ್ಮ ಕೆಲಸ ಏನಾದ್ರು ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋದು, ಹಾಕೋದಷ್ಟು. ಅದು ಬಿಟ್ಟರೆ ಮತ್ತೇನಿಲ್ಲ. ಇಷ್ಟೇ ಮಾತಾಡ್ಬೇಕೈತೆ ಬಂದೀನಿ, ಮತ್ತೇನಿಲ್ಲ. ಇನ್ನು ಮುಂದಂತರ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ, ಎಲ್ಲ ಪವರ್ ಬ್ಯಾಂಕ್ ಅದ, ಎಲ್ಲ A to Z ಅದಾವ ನನ್ನ ಹತ್ರ. ಬಟ್ ವಿಡಿಯೋ ಮಾಡೋಕೆ ಹುಡುಗರಿಲ್ಲ, ದೋಸ್ತರಿಲ್ಲ. ಊರಾಗಿದ್ರೆ ನಮ್ಮ ತಮ್ಮದೇರು ಅವರು ಇವರು. ಮತ್ತು ಇನ್ನೊಂದು ಊರಾಗಿದ್ರೆ ಹಿಂಗೆ ನಮ್ದು ಗ್ರೌಂಡ್ ಅದ, ನಮ್ಮೂರ ಹೊರಗೆ ನಮ್ಮೂರು ಬಿಟ್ಟು ಒಂದು 500 ಮೀಟ್ರದ್ದು, ಒಂದು ಅರ್ಧ ಕಿಲೋಮೀಟ್ರ್ ದೂರ ಗ್ರೌಂಡ್ ಅದ, ದೊಡ್ಡ ಗ್ರೌಂಡ್ ಅದ. ಆ ಗ್ರೌಂಡ್ನಾಗ ಮಾಡ್ಬೋದಿತ್ತು. ಇಲ್ಲಿ ಆ ಕಡೆ ಈ ಕಡೆ ಮಂದಿ ಮಾತಾಡೋ ಟೈಮಿಗೆ ಗಾಡಿ ಬರುತ್ತೆ, ಅದು ಬರೋದು ಇದು ಬರೋದು ಅದು ಮಾಡ್ತಾರೆ. ಸೊ ಅದ್ರ ಸಲಿಂದ ಯಾವ ವಿಡಿಯೋ ಆಗಲ್ಲಾಗ್ಯಾವ. ಇನ್ನೊಂದು ಭಾಳ ಅಂದ್ರೆ ನಾವು 4-5 ತಿಂಗಳ ವಿಡಿಯೋ ಊರಿಗೆ ಹೋದ್ನಂದ್ರೆ ವಿಡಿಯೋ ಏನು ಚಿಂತೆ ಇರಲ್ಲ, ಎಲ್ಲರೂ ಇರ್ತಾರೆ. ಈಗ ಅದ್ರಾಗಿಟ್ಟು 5-6 ಜನ ನಮ್ಮ ತಮ್ಮದೇರು ಯಾರ, ಒಬ್ರಿಗೆ ಮಂದಿ 3 ಮಂದಿ ಅಂತೂ ನಮ್ಮ ಜೊತೆ ಅಂತ ಇರ್ತಾರೆ. ಆ 3 ಮಂದಿಗೆ ಕರ್ಕೊಂಡು ಅವ್ರಿಗೂ ವಿಡಿಯೋದಾಗ ಹಾಕೋತು, ಅವ್ರಿಗೂ ಏನೋ ಮಾಡ್ಕೊಂಡು ಹೋಗ್ಬೇಕನ್ನೋದು ಪ್ಲ್ಯಾನ್ನಾಗೀನಿ. ಬಟ್ ಫಸ್ಟ್ ಇಲ್ಲಿ ಬೆಂಗ್ಳೂರು ಬಿಟ್ಟು ಸಾಲಲ್ಲಿ ನಿಂತು ಬೆಂಗ್ಳೂರಿಗೆ ಬಂದೀನಿ. ಸಾಲ ಇಟ್ಟು ಮುಟ್ಟನ ಊರಿಗೆ ಹೋಗಿ ಅಲ್ಲೇ ಏನರೇ ಮಾಡ್ಕೋತಲ್ಲ ಮನೆ ಮಾಡ್ಕೋತಿದ್ದ. ಮತ್ತೇನು ಮಾಡೋದು, ಏನು ಮಾಡೋಕೆ ಬರಲ್ಲ. ನಾವು ನಮ್ಮ ಕಡೆ ಏನು ಡೆವಲಪ್ಮೆಂಟ್ನೂ ಆಗಲ್ಲಾಗ್ಯದ. ಡೆವಲಪ್ಮೆಂಟ್ರೆ ಆದ್ರೆ ಏನೋ ಆ ಕಡೆ ಏನೋ ಮಾಡ್ಬೋದು. ಮತ್ತು ದುಡಿಬೇಕಂದ್ರೆ ಬೆಂಗಳೂರಿಗೆ ಬರಲೇಬೇಕು. ನಮ್ಮ ಕಡೆ ಏನರ ಡೆವಲಪ್ಮೆಂಟ್ ಆಯಿತು, ಈ ಯಾದಗಿರಿ ಈ ಕಡೆ ಶಹಾಪುರ, ಸುರಪುರ, ರಾಯಚೂರ, ಗುಲ್ಬರ್ಗ ಡೆವಲಪ್ಮೆಂಟ್ ಆಯ್ತಂದ್ರೆ ಏನು ನಾವು ಈ ಕಡೆ ಬರೋ ಅವಶ್ಯಕತೆನೇ ಇರಲ್ಲ. ಬಟ್ ಅಂದ್ರೂ ಅಲ್ಲಿ ಡೆವಲಪ್ಮೆಂಟ್ ಆಗಲ್ಲಾಗ್ಯದ. ಸೊ ಅದ್ರ ಸಲಿಂದ ಈ ಕಡೆ ಬರಾಕತ್ತೀವಿ. ಅದು ಬಿಟ್ಟರೆ ಜಾಸ್ತಿ ಬೆಂಗಳೂರು ನಮ್ಮ ಭಾಗದ ಜನರ ಈ ಬಂದತ್ತೆ ಯಾವ ರೀತಿ ಲಿಂಗಸೂರ, ಸಿನ್ನೂರ, ರಾಯಚೂರ, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ ಈ ಕಡೆಯವ್ರೆ. ಮತ್ತು ಈ ಕಡೆ ಬಾಗಲಕೋಟೆ ಅವ್ರ ಜನ ಜಾಸ್ತಿ ಇಲ್ಲ, ಯಾಕಂದ್ರೆ ಆ ಕಡೆಲ್ಲ ಅವರಿಗೆಲ್ಲ ಅನುಕೂಲ ಅದ, ನಮ್ಮ ಕಡೆಗೆ ಅನುಕೂಲ ಇಲ್ಲ. ಸೊ ನಮ್ಮ ಭಾಗದ ಮಂದಿನೇ ಬರ್ತಾರೆ. ಎಲ್ಲಿ ನೋಡ್ತಾ ಇಲ್ಲ ನಮ್ಮವ್ರು, ನಮ್ಮ ಗುಲ್ಬರ್ಗ, ರಾಯಚೂರ, ಯಾದಗಿರಿ, ಕೊಪ್ಪಳ ಇವರೇ ಯಾರ. ಏನೂ ಮಾಡೋಕ್ಕಾಗಲ್ಲ. ಬಡತನ ಮಿಡ್ಲ್ ಕ್ಲಾಸ್ದವ್ರು ಬಂದಿರ್ತಾರೆ. ಬಂದ್ರೂ ಅವ್ರು ಯಾವ ಕೆಲಸ ಕೊಟ್ಟರು ಮಾಡೋಕೆ ರೆಡಿ ಇರ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತದ ಒಂದು ಹೊತ್ತು ಅನ್ನೋದು ಬೆಲೆ. ಸೊ ಮತ್ತು ಈ ಡೆಲಿವರಿ ಫೀಲ್ಡ್ನಾಗ ಹೆಂಗೆ ಅನ್ನೋದನ್ನು ಭಾಳ ಮಂದಿನೂ ಕೇಳ್ತೀರಿ, ಡೆಲಿವರಿ ಬಾಯಿಗಾಗಿ ಕೆಲಸ ಮಾಡ್ತೇವೆ ಅಂತ. ನಾವು ಇನ್ಸ್ಟಾಗ್ರಾಮ್ನಾಗ ಪರ್ಸ್ನಲ್ ಮೆಸೇಜ್ ಹಾಕಿದ್ವಿ. ಇಲ್ಲ ಸುಮಾರು ಇಲ್ಲಿ ತನಕ ಒಂದು 200-250 ಮಂದಿರೇ ಮೆಸೇಜ್ ಹಾಕಿ ನಾ ನೋಡಿದ ಮಟ್ಟಿಗೆ. ಸೊ ಪ್ರತಿಯೊಬ್ಬರು ರಿಪ್ಲೈ ಕೊಟ್ಟೀನಿ ಅಂದ್ರೂ ಒಬ್ಬರು ಅಂದಾರ ಇವ್ನಿಗೆ ಭಾಳ ಸೊಕ್ಕದ ಅಂತಂದು. ಅಣ್ಣ ನಂಗೆ ಸೊಕ್ಕಿದ್ರೆ ನಾ ರಿಪ್ಲೈ ಕೊಡ್ತಿದ್ದಿಲ್ಲ. ನನ್ನ ಕೆಲಸ ಇರ್ತೀನಿಲ್ಲ, ನಾವೊಂದು ಜಾಸ್ತಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದ್ರೂ ಬರೀ ವಿಡಿಯೋ ಮಾಡಿರ್ತೀನಿ, ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಅವಾಗೆ ಅಷ್ಟದು ಬಿಟ್ಟರೆ ಮತ್ತೇನಿಲ್ಲ. ನೀವು ಅಂದ್ಕೊಂಡಿರ್ಬೇಕು ನೀವು ಸೊಕ್ಕದ ಹಂಗದ. ಸೊಕ್ಕಿತ್ತ ನಾ ಯಾಕೆ ನಿಮಗೆ ರಿಪ್ಲೈ ಮಾಡ್ತಿದ್ದೆಣ್ಣ, ಸೊಕ್ಕಿತ್ತ ನಾ ಯಾಕೆ ರಿಪ್ಲೈ ಮಾಡ್ತಿದ್ದೆ. ಸೊಕ್ಕಿದ್ದನು ಈಗ ರಿಪ್ಲೈ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಯಾರಿಗೂ ಇದು ಮಾಡ್ಬೇಡಂತ. ಒಂದು 4-5 ಜನ ಬಂದಾರ, ಜೆಪ್ಟೋದಾಗ ಮಾಡಾಕತ್ತಾರೆ. ಈಗ ನೀವು ಅಂತಿರೋಕೆ ಮೊದಲು ಜೆಪ್ಟೋ ಮಾಡ್ತಿದ್ದಿ, ಈಗ ಯಾಕೆ ಜೊಮ್ಯಾಟೊ ಮಾಡಾಕತ್ತಿ ಅಂತ.
ಜಪ್ಟೋ ನಂದು ವಿಡಿಯೋ ಮಾಡಿದ್ದು ಒಂದು ರೆಫರಲ್ ವಿಡಿಯೋ ಮಾಡಿದ ಸಲುವಾಗಿ ಅಂದ್ರೆ ಬೇರೆ ಸ್ಟೋರ್ದವ್ರದ್ದು ನಮ್ಮ ಸ್ಟೋರ್ನೇ ಬ್ಯಾನರ್ ಹಾಕಿದ್ರು. ಅವ್ರು ಯಾಕೆ ನಮ್ಮ ಸ್ಟೋರ್ನೇ ಹಾಕ್ಯಾರ ಅಂತಂದು ಅದು ವಿಡಿಯೋ ಮಾಡಿದೆ. ಅದು 300K ಪ್ಲಸ್ ಏನೋ ಹೋಗಿತ್ತು. ಅದು ಜಪ್ಟೋ ಸ್ಟೋರವ್ರಿಗೆ, ಜಪ್ಟೋ ಮ್ಯಾನೇಜರಿಗೆ ಗೊತ್ತಾಗಿ, ಅದ್ರ ಮೇಲೆ ಆಫೀಸಿಗೆ ಗೊತ್ತಾಗಿ ನನ್ನ ಐಡಿಯಾ ಕೆಲಸ ಮಾಡ್ಲಾರ್ದಂಗೆ ಮಾಡಿದ್ರು. ಸರಿ, ಇಟ್ಸ್ ಓಕೆ. ಅದು ಬಿಟ್ರೆ ಮತ್ತೆ ನಮ್ಗೇನು ಬೆಂಗ್ಳೂರಾಗ ಇಲ್ಲ ದುಡ್ಲಿಗೆ ಬಂದ್ರೆ 108 ಕೆಲಸ, 108 ಹಾದಿ ದುಡಿಯೋನಿಗೆ ಆಯ್ತಂದು ನಾ ಬಿಟ್ಟೆ. ಅದಕ್ಕೆ ಮೊದಲು ಆಮೇಲೆ ಶಾಡೋ ಫ್ಯಾಕ್ಸ್ ಮಾಡಿದೆ, ಅದನ್ನು ಏನೂ ವರ್ಕೌಟ್ ಆಗಲಿಲ್ಲ. ಆಮೇಲೆ ಬ್ಲಿಂಕಿಟ್ ಮಾಡ್ಬೇಕಂತಂದೆ, ಅದು ಬೇಡ ಅಂತಂದು ಬಿಟ್ಟೆ. ಯಾಕಂದ್ರೆ ನೋಡಿದ್ನಲ್ಲ ಬ್ಲಿಂಕಿಟ್ ಸ್ಟೋರಲ್ಲೇ ನಮ್ಮ ಜಪ್ಟೋದ ಪಕ್ಕನೇ ಇತ್ತು. ಅಮೆಝಾನತ್ತು ಡೈರೆಕ್ಟ್ ಡೆಲಿವರಿ ಅಂತಂದಿತ್ತು, ಅದನ್ನು ಆಗಲಿಲ್ಲ. ಒಂದು ಸ್ವಲ್ಪ ದಿನ ಅದು ಬಿಡೋಣ, ಮತ್ತೇನು ಇವಾಗ ಮತ್ತೆ ಗಾಡಿ ರೆಂಟ್ ಕಟ್ಟಬೇಕು, ಎಲ್ಲ ಕಟ್ಟಬೇಕು ಅಂತಂದು ರ್ಯಾಪಿಡೋ ಪಾರ್ಸಲ್ ಮಾಡಾಕತ್ತೆ. ಅಂದರೆ ರ್ಯಾಪಿಡೋ ಕಸ್ಟಮರ್ ಇಲ್ಲ, ನಾನು ಲೈಸೆನ್ಸ್ ಇಲ್ಲಲ್ಲ, ಸೊ ರ್ಯಾಪಿಡೋ ಪಾರ್ಸಲ್ ಮಾಡಿದೆ. ಅದ್ರಾಗೂ ಒಳ್ಳೆ ಇನ್ಕಮ್ ಇತ್ತು. ಅದೊಂದು 2 ತಿಂಗಳು ಮಾಡಿದೆ. ರ್ಯಾಪಿಡೋ ಪೋರ್ಟರ್ ನಂದು ರ್ಯಾಪಿಡೋ ಸ್ವಂತ ಇತ್ತು. ಒಂದು ಪೋರ್ಟರ್ ಐಡಿ ಬೇರೆದವ್ರು ಇಸ್ಕೊಂಡಿದ್ದೆ, ನಮ್ಮೂರನ್ನ ನೋಡಿದೆ, ಮಾಡ್ಕೋತ ಆರಾಮಿದ್ದೆ. ಆಮೇಲೆ ನಮ್ಮ ಫ್ರೆಂಡ್ ಅಂದ ಸುಮ್ಮನೆ ಜೊಮ್ಯಾಟೊ ಮಾಡಲಿ, ಯಾಕೆ 10 ಕಿಲೋಮೀಟ್ರ್ ಒಳಗೆ ಕೊಡ್ತಾನೆ, ಆರಾಮಾಗಿ ಮಾಡ್ಬೋದು ನೋಡು ಅಂತಂದ. ಸರಿಯಪ್ಪ ಅಂತಂದು ಈಗ ಜೊಮ್ಯಾಟೊನೇ ಕಂಟಿನ್ಯೂ ಮಾಡಿದ್ರೆ. ಜೊಮ್ಯಾಟೊದಾಗ ಮಸ್ತ್ ಅರ್ನಿಂಗ್ ಅದ. ಈ ಪ್ಲಸ್ ಪಾಯಿಂಟ್ ಇನ್ನೊಂದಂದ್ರೆ, ಹೋದ ವಾರ ಜೊಮ್ಯಾಟೊ ಮೊಬೈಲ್ ತೊಗೋಕೆ ಅದೇ ಕಾರಣ. ಒಂದು ಎಲೆಕ್ಟ್ರಿಕ್ ಬೇರೆ ಗಾಡಿ ತೊಗೊಂಬಂದಿನಿ, ನಂದು ಬೌನ್ಸ್ ಗಾಡಿ ಬಿಟ್ಟು ತೊಗೊಂಬಂದಿನಿ. ಸೊ ಇನ್ನೊಂದು DL ಇಲ್ಲ, ಏನಿಲ್ಲ. 2550 ರೂಪಾಯಿ ಕೊಟ್ರೆ ಗಾಡಿ ಕೊಡ್ತಾರೆ. ಯಾವುದು ಇದು ಶಾಡೋ ಫ್ಯಾಕ್ಸ್ದು ಐಡ್ ಲಿಂಕ್ ಮಾಡಿ ಕೊಡ್ತಾರೆ. ಈ ಬೌನ್ಸ್ದವ್ರಿಗೆ 2500 ಕೊಟ್ಟು ಡೈಲಿ 380 ರೂಪಾಯಿ ಕೊಡೋದು ಯಾವನ ಕೈಲಿ ಆಗಲ್ಲ. 8 ತಿಂಗಳು ತುಂಬಿನ ಬೌನ್ಸ್ದಾಗ, 8 ತಿಂಗಳು, ಒಂದು ದಿನ ಫ್ರೀ ಕೊಟ್ಲಿ. 8 ತಿಂಗಳದ ಮೊದಲು 330 ರೂಪಾಯಿ ಇತ್ತು, ಪರ್ 100 ಕಿಲೋಮೀಟ್ರ್ ಇತ್ತು. 330 ರೂಪಾಯಿ 100 ಕಿಲೋಮೀಟ್ರ್ ಇತ್ತು. ಅನ್ಲಿಮಿಟೆಡ್ ಇದ್ದಿಲ್ಲ. ಅನ್ಲಿಮಿಟೆಡ್ ಬೇಕಂದ್ರೆ 380 ರೂಪಾಯಿ. 8 ತಿಂಗಳು 380 ರೂಪಾಯಿ ಕಂಟಿನ್ಯೂಸ್. ಗಾಡಿ ಒಂದೊಂದು ದಿನ ನಿಂತ್ರೂ ನಾ ರೆಂಟ್ ತುಂಬಿನ ಗಾಡಿಗೆ, ಒಂದಿನೂ ಫ್ರೀ ಕೊಟ್ಟಿಲ್ಲ ಗಾಡಿಗೆ. ಸೊ ಅದ್ರ ಸಲಿಂದ ಬೇಡ ಅಂತಂದು ಶಾಡೋ ಫ್ಯಾಕ್ಸ್ದವ್ರು ಫೋನ್ ಮಾಡಿದ್ರು, ಹಿಂಗೆ ಗಾಡಿ ಅದಾವ ತೊಗೋತೀರೇನ್ರಿ ಅಂತಂದು. ನಾವು ವಿಡಿಯೋ ಮಾಡ್ತೀನಿಲ್ಲ, ಸೊ ವಿಡಿಯೋ ಇದು ಮಾಡಿ ಗಾಡಿ ಅವ ತೊಗೋತೀರೇನು? ಹಾಂ ತೊಗೋತೀನಿ ರೀ ಅಂತಂದು ಬೌನ್ಸ್ ಗಾಡಿ ಅಲ್ಲಿ ಬಿಟ್ಟು, ಈ ಶಾಡೋ ಫ್ಯಾಕ್ಸ್ ಗಾಡಿ ಸೇಮ್ ಬೌನ್ಸ್ ಗಾಡಿನೇ, ಬಟ್ ಐಡಿಲಿಂಗ್ ಗಾಡಿ ಇರುತ್ತೆ ಅಷ್ಟೇ. ಅದು ಬಿಟ್ಟು ಮತ್ತೆಲ್ಲ ಯಾರೇ ಬರೋರಿದ್ರು ಬರ್ರಿ, ಬೇಡನಲ್ಲ, ಬಂದು ಚಂದ ಕೆಲಸ ಮಾಡ್ಕೋತವ್ರಿ. 4-5 ಮಂದಿ ಮಾಡಾಕಂತಾರೆ ನೋಡಿ. ಈಗ ಬಂದವ್ರಿಗೆ PG ವ್ಯವಸ್ಥೆನೂ ಅದ, PGನೂ ಗೊತ್ತಿರೋರು PG ಅದ, ಅಲ್ಲೇ ಹೇಳ್ತೀನಿ. ಅದೇನದ, ಇದು PG ಅಮೌಂಟ್ ಕೊಟ್ಟಿರ್ರಿ. ಯಾಕೆ PG ಲೊಕೇಶನ್ ಎಲ್ಲ ಅಂದ್ರೆ, ಇದು ಗುರುಗುಂಟೆಪಾಳ್ಯ ಅಂತ ಸ್ವಲ್ಪ ರಾಜ್ಕುಮಾರ್ ಸಮಾಧಿ ಕಡೆ ಬರೋಕು ಕಾವೇರಿ ನಗರ ಅಂತದ, ಅಲ್ಲಿ PG ಅದ. ಬೇಕಾದ್ರೆ ಬರೋರು ಇದ್ರೆ ಅಂದ್ರೆ ಇದು ಮಾಡಿರಿ, ಕಾಂಟ್ಯಾಕ್ಟ್ ಮಾಡಿರಿ, ನಾವು ಮೆಸೇಜ್ ಹಾಕ್ರಿ ನನಗೆ, ನಾನು ನಂಬರ್ ಕೊಡ್ತೀನಿ. ನೀವು PG ಮಾಲಕರ ನಂಬರ್ ಕೊಟ್ಬೇಕು, ಓಕೆ ಮಾತಾಡ್ರಿ. ಅದೇನೋ ಅಮೌಂಟ್ ಹೆಚ್ಚಕಮ್ಮ ಆದ್ರೆ ನಾನು ಫೋನ್ ಹಚ್ಚಿರಿ, ನಾ ಡಿಪಾಸಿಟ್ ಅಮೌಂಟ್ ಹೇಳ್ಕೊತೀನಿ ಅವರಿಗೆ. ಹಿಂಗೆ ಒಂದು ವಾರ ಬಿಟ್ಟು ಕೊಡ್ತೀನಿ ಅಂದ್ರೆ ನಾನು ಹೇಳ್ಕೊತೀನಿ, ಅದಕ್ಕೇನಿಲ್ಲ. ಡಿಪಾಸಿಟ್ ಅಮೌಂಟು ಅದೇನು ಕೊಡ್ತೀನಿ, ಇಲ್ಲ ಲೇಟ್ ಆಗುತ್ತೆ 1 ವಾರ ಅಂತಂದ್ರೆ ಕಮ್ಮಿ ತಂದ್ರೂ ಬರೀ ಇವಾಗ ರೆಂಟ್ ಅಷ್ಟೇ ಪೇ ಮಾಡಿರಿ, ಡಿಪಾಸಿಟ್ ಅಮೌಂಟ್ ಕೊಡಾಕತ್ತೀರಿ, ನಾ ಹೇಳ್ತೀನಿ ಅವ್ರಿಗೆ. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ, ಈ ಡೆಲಿವರಿ ಫೀಲ್ಡ್ನಾಗ ಹೆಂಗಿರ್ತಾರೆ ಒಳಗೊಮ್ಮೆ ಮಂದಿ ಅಂದ್ರೆ, ನಾನು ನೋಡೋ ಮಟ್ಟಿಗೆ ಸ್ವಲ್ಪ ಜನ ವರ್ಸ್ಟ್ ಇರ್ತಾರೆ. ಅಂದ್ರೆ ಹಿಂಗೆ ಗೊತ್ತಿದ್ರು ಅವ್ರಿಗೆ ಮಿಸ್ಬಿಹೇವ್ ಮಾಡೋದು, ಈಗ ಅಪಾರ್ಟ್ಮೆಂಟ್ದವ್ರು ಮ್ಯಾಲ್ ಬಾ ಅನ್ನೋದು. ಅಂದ್ರೆ ಅಪಾರ್ಟ್ಮೆಂಟ್ ನಮ್ಮ ಇನ್ನೊಂದು ಡೆಲಿವರಿ ಫೀಲ್ಡ್ನಾಗ ಮೆನ್ಷನ್ ಮಾಡಿದ್ರಂತ 3rd ಫ್ಲೋರ್ ಅಂತ ಮೆನ್ಷನ್ ಮಾಡಿದ್ರಂತ 3rd ಫ್ಲೋರಿಗೆ 10 ಕೊಡ್ತೀವಿ ನಾವು. ಅದು ಬಿಟ್ಟು ಮೆನ್ಷನ್ ಮಾಡಿಲ್ಲ ಅಂದ್ರೆ ನಾವು ಹೋಗಲ್ಲ. ಅದ್ರಾಗ ಸ್ಪೆಷಲಿ ನೈಟ್ ಹೊತ್ತು ಎಲ್ಲ ನನಗಂದ್ರೆ ಒಬ್ಬರು ಎಲ್ಲ ನೈಟ್ ಹೊತ್ತು 11:30 ಏನೋ ಆರ್ಡ್ರ್ ಮಾಡಿದರು. ನಾನೇನಂದೆ, ಅಣ್ಣ ಬನ್ನಿ ಅಣ್ಣ ಕೆಳಗೆ, ಯಾಕೆ ಬರಲ್ಲ ಅಂತ ಕೇಳಿದ್ರು. ಅಣ್ಣ ನಮ್ಮ ಸೇಫ್ಟಿಗೋಸ್ಕರ ನಾವು ಬರಲ್ಲ ಅಂತಂದೆ. ಅದೇ ಯಾಕಪ್ಪ, ನಾವೇನು ಮಾಡ್ತೀವಿ ಅಣ್ಣ, ನಮ್ಮ ಸೇಫ್ಟಿ ನಮಗೆ ಮುಖ್ಯ, ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಮ್ಮ ಸೇಫ್ಟಿ ನನಗೆ ಮುಖ್ಯ ಅಣ್ಣ. ಇಲ್ಲ ನಿಮಗೆ ಜಾಸ್ತಿ ಗಾಂಚಲಿದೆ ಹಂಗಿಂಗ. ಅಣ್ಣ ಗಾಂಚಲಿ ಅಂತಲ್ಲ, ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಯಾಕಂದ್ರೆ ಮೇಲೆ ಎಷ್ಟು ಜನ ಇರ್ತರು, ಏನು ಪ್ಲ್ಯಾನ್ ಕುದ್ದಿರ್ತಾರೋ, ಏನು ಮಾಡಿರ್ತಾರೋ, ಗಾಂಜಾ ಹೊಡಿದಿರ್ತಾರೋ, ಏನು ಹೊಡಿತಾರೋ, ನಮ್ಗೇನು ಗೊತ್ತು. ನಾವು ಬರೋರು ಪಟ್ಟನೆ ಕೊಟ್ಕೆ ಹೋಗೋರು. ಅದು ಬಿಟ್ಟು ಅವನು ಬಂದು ಬೈದಾಡ್ದ. ಸೊ ಒಂದಿನ ಹಿಂಗೆ ಒಬ್ಬ ಅಕ್ಕ ಸಿಕ್ಕರು, ಅದೇ ಇದು ಮಾಡಕತ್ತೆ. ಅವತ್ತು ಮಳೆ ಬರಕತ್ತೆ ಸಣ್ಣ. ನಾ ಏನು ಮಾಡಿದೆ, ಹೋಗೋಣ ಕಾಲ್ ಮಾಡಿದೆ. ಅಕ್ಕ ಬಂದರು, ಕೆಳಗೆ ಬಂದರೆ ಎಲ್ಲಿದೆಪ್ಪ ಅಂತಂದ್ರೆ, ಇಲ್ಲೇ ಮನೆ ಮುಂದೆ ಏನಕ್ಕ ಅಂತಂದೆ. ಬಂದರು. ಅವ್ರು ಯಾರೋ ಡಾಕ್ಟ್ರ್ ಇದ್ರು ಏನಿದ್ರು ಗೊತ್ತಿಲ್ಲ ಅಷ್ಟು. ಬಂದರು. ಆರ್ಡ್ರ್ ತೊಗೊಳ್ಳಿಲ್ಲ ಫಸ್ಟು. ನೀನು ರೇನ್ ಕೋಟ್ ಇಲ್ಲದ ಅಂತ ಕೇಳಿದ್ರು. ನಾನು ರೇನ್ ಕೋಟ್ ಹಾಕಲ್ಲ, ಸಣ್ಣ ಮಳೆ ಇದ್ದಾಗ ರೇನ್ ಕೋಟ್ ಹಾಕಲ್ಲ. ರೇನ್ ಕೋಟ್ ಇಲ್ಲದ ಅಕ್ಕ, ಬ್ಯಾಗ್ನಾಗ ಅದ ಅಂತಂದೆ. ಬ್ಯಾಗ್ನಾಗ ಅದ ಅಂದ್ರೆ ಮತ್ತು ಸದ್ಯ ಇವಾಗ ರೇನ್ ಕೋಟ್ ಹಾಕೋ, ನೀ ಮಳೆ ಬರ್ತಾಯಿತ್ತಲ್ಲ ಅಂತಂದರು.
ನಾನು ಅಂದೆ ಇಲ್ಲ ಅಕ್ಕ ರೈನ್ ಕೋಟ್ ಮಳೆ ಇಲ್ಲ, ಮಳೆ ಏನು ಸಣ್ಣ ಅದನ, ಫಸ್ಟ್ ಮಳೆ ಕೋಟ್ ಹಾಕೋ ಅಂತಂದ್ರು. ರೈನ್ ಕೋಟ್ ಹಾಕೋತನ ಅವ್ರು ಆರ್ಡ್ರ್ ತೊಗೊಳಿಲ್ಲ. ಯಾಕೆ ಹಿಂಗೆ ಒಳ್ಳೆ ಮನುಷ್ಯನವ್ರು ಇರ್ತಾರೆ. ನನಗೆ ಅವತ್ತು ಅನ್ನಿಸ್ತು ಇನ್ನೂ ಸ್ವಲ್ಪ ಜನ ಒಳ್ಳೆಯವ್ರು ಅದಾರ, ಈ ಕೆಟ್ಟ ಜನ ನಡ್ಬೇಕು ಒಂದು 4 ಮಂದಿ ಒಳ್ಳೆಯವ್ರು ಅದಾರ ಅಂತಂದು. ಸೊ ಹಿಂಗೆ ಸ್ವಲ್ಪ ಜನ ನೋಡೋರಿ, ನಾವು ಒಬ್ಬೊಬ್ರು ಏನಂತಾರೆ ಬಂದಿರ್ತೀವಿ, ನೀರು ಬೇಕೇನಪ್ಪ, ನೀರು ಬೇಕೇನಾಯ್ತು, ನೀರು ಬೇಕೇನು, ಊಟ ಐತೇನು ಕೇಳ್ತಾರೆ. ಸಾಕಷ್ಟೇ ನಮಗೆ, ನಾವು ಊಟ ಕೊಡೋದೇನು ಬೇಡ, ಕೇಳಿದ್ಕೆ ದೊಡ್ಡದೈತದು, ಕೇಳಿದ್ದೆ ದೊಡ್ಡದು ನಮಗೆ, ಅದು ಕೊಟ್ಟೆ ದೊಡ್ಡದು ಮಾಡ್ಕೋದಲ್ಲ, ಕೇಳಿದಕ್ಕೆ ದೊಡ್ಡ. ಈಗ ಸೊ ಅದ್ರ ಸಲಿಂದ ಏನು ಮಾಡ್ಬೇಕು ಏನಿಲ್ಲ ಅಂತಂದು ಇನ್ನು ಮುಂದೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇಷ್ಟಕ್ಕೆ ನಮ್ಮ ಬ್ಲಾಗ್ ಮುಗಿಸ್ತೀನಿ. ಮತ್ತು ಇನ್ನೊಂದು ಸ್ವಲ್ಪ ದಿನ ಆಗಾನ ಐಫೋನ್ನಾಗ ಸ್ಟಾರ್ಟ್ ಮಾಡಾಗಿನಿ. ಐಫೋನ್ ಎಲ್ಲ ರೆಡಿ ಮಾಡಿನಿ, ಆ್ಯಪಲ್ ID ಅದೆಲ್ಲ ರೆಡಿ ಮಾಡಿನಿ. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 4-5 ದಿನ ಅದಾಗನ ಮತ್ತೆ ಸಿಗ್ತೀನಿ. ಬಾಯ್.